ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬೆಳಿಗ್ಗೆನೇ ಪೂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಶ್ರೀರಾಮನವಮಿ. ಸೊ ಇಲ್ಲಿ ನೋಡ್ತಿರ್ಬೋದು, ರಾಮನಗರದಲ್ಲಿ ಶ್ರೀರಾಮ ದೇವಸ್ಥಾನ ಏನಿದೆ, ದೇವ್ರ ದರ್ಶನ ಪಡೆಯೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಆ್ಯಂಡ್ ಹೊರಗಡೆನೂ ಅಷ್ಟೇ ತುಂಬ ಜನ ಸೇರಿದ್ರು. ಇಲ್ಲಿ ಖಾಲಿ ಅಂತ ಅನ್ನಿಸ್ಬೋದು, ಬಟ್ ಏನು ತೇರು ಎಳಿತಾರೋ ಅಲ್ಲಿ ಜನ ಸಾಗರ ನೋಡಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಒಳಗಡೆ ಹಿಂಗೆ ಹೋಗಿ ಬರೋಷ್ಟರಲ್ಲಿ ಫುಲ್ಲು ಸುಸ್ತಾಗೋಯ್ತು. ಇನ್ನೂ ಸ್ಟಾರ್ಟ್ ಆಗ್ತಾರೆ ಇವಾಗ. ತುಂಬ ಜನ ತುಂಬ್ಕೊಬಿಡ್ತಾರೆ ಈಗ. ಪಾಪು ಮಲ್ಕೊಂಡಿದ್ದ. ಪಾಪುಗೂ ತೇರು ತೋರಿಸೋಣ ಅಂತ ಹೇಳಿ ನಾನು, ಮಹಿ, ಪಾಪು 3 ಜನನು ಬೈಕಲ್ಲಿ ಬಂದ್ವಿ. ಆ್ಯಂಡ್ ನೋಡ್ತಿರ್ಬೋದು ಅಲ್ಲಿ ಏನು ತೇರು ಕಾಣಿಸ್ತಾ ಇದೆ. ಇದು ನಮ್ಮ ರಾಮನಗರದಲ್ಲಿ ಶ್ರೀರಾಮನವಮಿ ಟೈಮಲ್ಲಿ ಈ ರೀತಿ ರಾಮದೇವ್ರ ತೇರು ಎಳಿತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇವರು ನಯನ ಅಕ್ಕ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು. ಅದಾದಮೇಲೆ ಗೊತ್ತಾಗಿದ್ದು ಇವರು ನಮ್ಮ ರಾಮನಗರದವರೇ ಅಂತ. ಸೊ ಅವರು ನನಗೆ ತೇರು ನೋಡಬೇಕಾದ್ರೆ ಸಿಕ್ಕಿದ್ರು, ಹಾಗಾಗಿ ಒಂದು ಕ್ಲಿಪ್ನ ತಗೊಂಡೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಆ ಸೂರ್ಯ ಮುಳುಗೋ ಟೈಮಲ್ಲಿ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ರಥ. ಆ್ಯಂಡ್ ನೋಡಿ ಜನ ಸಾಗರ ಎಷ್ಟು ಜನ ಇದ್ದಾರೆ ಅಂತ. ಇದು ಮಾತ್ರ ಅಲ್ಲ, ಇನ್ನೂ ತುಂಬ ಇದ್ದಾರೆ. ಆ್ಯಂಡ್ ನಾನು ಸಂಜೆ ಟೈಮಲ್ಲಿ ಜಾಸ್ತಿ ಹೊತ್ತು ಹೊರಗಡೆ ಇರಬಾರ್ದಲ್ವ ಅಂತ ಹೇಳಿ ನಾನು ಮಹಿಗೆ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಮನೆಗೆ ರಿಟರ್ನ್ ಆಗಿಬಿಡ್ತೀನಿ. ಆ್ಯಂಡ್ ನೋಡ್ತಿರ್ಬೋದು, ನೋಡಿ ಸೂರ್ಯ ಮುಳುಗೋ ಟೈಮಲ್ಲಿ ಆ ರಥ ಎಷ್ಟು ಹೊಳಿತಾ ಇದೆ. ಒಂಥರ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಆಮೇಲೆ ನೀವು ಕಮೆಂಟ್ ಮಾಡಿಬಿಡಿ, ಇಷ್ಟು ಜನ ರಶ್ ಇದ್ರೂ ನೀವು ಹೋಗ್ಬೇಕಾಗಿತ್ತು ಅಲ್ಲಿಗೆ ಅಂತ. ರಾಮನಗರದಲ್ಲಿ ವರ್ಷಕ್ಕೊಂದ್ಸಲ ಈ ರಥೋತ್ಸವ ನಡೆಯುತ್ತೆ. ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಆ್ಯಂಡ್ ಅಲ್ಲಿ ಜೈ ಶ್ರೀರಾಮ್ ಅಂತ ಕೇಳೋದೇ ಒಂದು ಚೆಂದ. ಸೊ ಹಾಗಾಗಿ ನಾನು ಕೂಡ ಪಾಪುಗೆ ತೋರಿಸೋಣ ಅದೊಂದು ಅಂತ ಹೇಳಿ ನಾನು ಕರ್ಕೊಂಡು ಬಂದೆ. ಅವನಿಗೇನು ಬುದ್ಧಿ ಅಷ್ಟೊಂದಾಗಿ ಗೊತ್ತಿರಲ್ಲ, ಬಟ್ ಆದ್ರೂ ಫಸ್ಟು ಶ್ರೀರಾಮನವಮಿ ದಿನ ನನ್ನ ಮಗನೂ ಇದ್ದ ಅಂತ ಅದೊಂದು ಮೆಮೊರೇಬಲ್ ಅಂತ. ಸೊ ಹಾಗಾಗಿ ಹೋಗಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ರಥ ಎಳಿತಾ ಇದ್ದಾರೆ. ಆ್ಯಂಡ್ ನಾನು ಈ ಆ್ಯಂಗಲಲ್ಲಿ ಏನಕ್ಕೆ ವಿಡಿಯೋ ತಗೊಂಡೆ ಅಂದರೆ, ಅಷ್ಟು ಈ ರಥ ಎಷ್ಟು ಉದ್ದ ಇದೆಯೋ ಅದು ಕ್ಲಿಯರಾಗಿ ಕಾಣಿಸ್ತಿದ್ದಿದ್ದು ಇದೇ ಆ್ಯಂಗಲಲ್ಲಿ. ಹಾಗಾಗಿ ಸೊ ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು, ಬಾಳೆಹಣ್ಣನ್ನು ಏನಕ್ಕೆ ರಥದ ಮೇಲೆ ಎಸಿತಾ ಇದ್ದಾರೆ ಅಂತ ಅಂದರೆ, ಅವ್ರು ಏನೇ ಒಂದು ಬೇಡ್ಕೊಂಡ್ರು ಅದನ್ನು ಈಡೇರಲಿ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ತೇರ ಮೇಲೆ ಎಸಿತಾರೆ. ಸೊ ಅದು ಎಲ್ಲ ಕಡೆ ಪದ್ಧತಿ ಆ ರೀತಿ ಇದೆ. ಸೊ ತೇರ್ಗೆ ಹೋಗ್ಬಿಟ್ಟು ಬಂದಿದ್ವಿ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇದ್ದರು. ಆ್ಯಂಡ್ ವಿಡಿಯೋದಲ್ಲಿ ನೀವೇ ನೋಡಿರ್ತೀರ ಎಷ್ಟು ಜನ ತುಂಬಿದ್ರು ರಾಮನಗರದಲ್ಲಿ ಅಂತ. ಸೊ ನಾನು ಒಂದು 3 ಇಯರಿಂಗ್ಸ್ನ ತಗೊಂಡೆ. ಆ್ಯಕ್ಚುಲಿ ತಗೊಳ್ಳೋ ಪ್ಲ್ಯಾನ್ ಏನಿರಲಿಲ್ಲ, ಅಲ್ಲೇ ಮಾತಾಡ್ಕೊಂಡು ನಿಂತಿದ್ನಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಇಯರಿಂಗ್ಸ್ ಕಡೆ ಕಣ್ಣೋಯ್ತು. ಸೊ ಹೆಣ್ಮಕ್ಳಿಗೆ ಕಿವಿ ಓಲೆ ಮೇಲೆ ಆ ಕ್ರೇಜ್ ಯಾವತ್ತೂ ಹೋಗಲ್ಲ, ಹಾಗಾಗಿ ಸುಮ್ಮನೆ ತಗೊಳ್ಳೋಣ ಅಂತ ತಗೊಂಡೆ. ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಬಂದು ಈ ರೀತಿ ಇದೆ. ವೆಸ್ಟರ್ನ್ ಡ್ರೆಸ್ಗಳಿಗೆ, ಶಾರ್ಟ್ ಡ್ರೆಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರದ್ದೊಂದು ತಗೊಂಡೆ. ನೆಕ್ಸ್ಟ್ ಇದೊಂದು ಬ್ಲೂ ಕಲರ್ದು ಸ್ಟೋನ್ದು ಒಂದು ಇಯರಿಂಗ್ಸ್ನ ತಗೊಂಡೆ. ಇದು ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ. ಆ್ಯಂಡ್ ಇದೊಂದು ಜುಮ್ಕಾ ಸಿಲ್ವರ್ದು. ಸೊ ನನಗೆ ಜುಮ್ಕಾ ತುಂಬಾ ಇಷ್ಟ. ನಾನು ಏನೇ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ರು ಜುಮ್ಕಾನ ಜಾಸ್ತಿ ನೋಡ್ತಾ ಇರ್ತೀನಿ. ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇದೊಂದನ್ನು ಪರ್ಚೇಸ್ ಮಾಡಿ. ಸೊ ನೋಡೋದ್ರಲ್ಲ, ನಾನು ಇಷ್ಟೇ ತೊಗೊಂಡಿದ್ದು. ಆ್ಯಂಡ್ ಪಾಪ ಮಲ್ಕೊಂಡಿದ್ದಾನೆ. ಈಗ ನಾನು ಕೂಡ ಕಾಫಿ ಕುಡಿದು ರೆಸ್ಟ್ ಮಾಡ್ತೀನಿ ಅಷ್ಟೇ. ಇವತ್ತಿನ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಲೈಕ್ ದಿಸ್ ಬ್ಲಾಗ್. ಜೈ ಶ್ರೀರಾಮ್. ನನ್ನ ಮತ್ತು ಪಾಪನ ಮನೇಲಿ ಬಿಟ್ಬಿಟ್ಟು ಮಹಿ ಮತ್ತು ತೇರ ಹತ್ರ ಹೋಗ್ತಾರೆ. ಆವಾಗ ವಿಡಿಯೋ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಅವ್ರು ಮಾಡ್ಕೊಂಡಿರೋ ವಿಡಿಯೋ ಇದು. ಆ್ಯಂಡ್ ನೋಡ್ತಿರ್ಬೋದು, ಕತ್ಲಾಗಿದೆ. ಕತ್ಲಾದ್ರೂ ಅಷ್ಟೇ ಜನ ತುಂಬಿದ್ದಾರೆ. ಆ್ಯಂಡ್ ಇನ್ನೂ ಜನ ಬರ್ತಾನೆ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ತೇರೆಲ್ಲ ಮುಗ್ದಾದ್ಮೇಲೆ ಶಾಪಿಂಗ್ ಇರುತ್ತೆ. ಸೊ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ರಾಮನಗರದಲ್ಲಿ. ಏನು ಬೇಕು ಅದನ್ನು ತಗೊಳ್ತಾ ಇರ್ಬೋದು. ಆ್ಯಂಡ್ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಳ್ಳಿಲ್ಲ ಶಾಪಿಂಗ್ ಮಾಡೋದು ಅದನ್ನು ಯಾವುದೂ. ಸೊ ಅದೆಲ್ಲ ಚೆನ್ನಾಗಿರುತ್ತೆ. ಮತ್ತು ಶ್ರೀರಾಮನವಮಿ ಅಂತ ಹೇಳಿದರೆ ಮಜ್ಜಿಗೆ, ಪಾನಕ ಮತ್ತು ಹೆಸ್ರುಬೇಳೆ ಇದು ತುಂಬಾ
ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಟ್ ಈ ವರ್ಷ ನಾನು ಮಿಸ್ ಮಾಡಿಕೊಂಡೆ. ನಾನು ಬಾಣ್ತಿ ಆಗಿರೋದ್ರಿಂದ ನಾನು ಅದನ್ನು ಯಾವುದೂ ತಿನ್ನೋ ಹಾಗಿಲ್ಲ, ಹಾಗಾಗಿ ನಾನು ಅದನ್ನು ಯಾವುದೂ ತಿಂದಿಲ್ಲ. ನೀವೆಲ್ಲ ಯಾವ ರೀತಿ ಶ್ರೀರಾಮನವಮಿ ಸೆಲೆಬ್ರೇಟ್ ಮಾಡಿದ್ರಿ? ನಮ್ಮ ಕಡೆ ನಮ್ಮ ರಾಮನಗರದಲ್ಲಿ ಇದೇ ರೀತಿನೇ ಸೆಲೆಬ್ರೇಟ್ ಮಾಡೋದು. ಆಂಜನೇಯ ದೇವಸ್ಥಾನದ ಹತ್ರ ಇರೋ ರಥನ ಕಾಮನಗುಡಿ ಸರ್ಕಲಿಂದ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಸುತ್ತಿ ತೇರೆಲ್ಲ ಎಳೆದು ಅದಾದ ಮೇಲೆ ಇಷ್ಟೊತ್ತಲ್ಲಿ ಒಂದು 8 ಗಂಟೆ 8:30ಗೇನೋ ಶ್ರೀರಾಮ ದೇವಸ್ಥಾನ ಏನಿದೆ ಅಲ್ಲಿಗೆ ರಥನ ತಂದು ನಿಲ್ಲಿಸ್ತಾರೆ. ಇದು ಫೈನಲ್ ಆಗಿ ಮುಗಿಯೋದು. ರಥದೊಳಗಡೆ ಇರೋ ಶ್ರೀರಾಮ ಮತ್ತು ಸೀತಾಮಾತೆ ವಿಗ್ರಹನ ಹೊರಗಡೆ ತೆಗೆದು ಶ್ರೀರಾಮನ ದೇವಸ್ಥಾನ ಏನಿದೆ ಅಲ್ಲಿ ಒಳಗಡೆ ಇಡ್ತಾರೆ. ಇದು ಫೈನಲ್ ಆಗಿ ಮುಗಿಯೋದು. ಸೊ ಇಲ್ಲಿಗೆ ನಮ್ಮ ರಾಮನಗರದಲ್ಲಿ ಶ್ರೀರಾಮ ರಥೋತ್ಸವ ಇದೇ ರೀತಿಯೇ ಆಗೋದು ಶ್ರೀರಾಮನವಮಿ ದಿನ. ಸೊ ಶ್ರೀರಾಮ ಅಂದ್ರೇ ಪ್ರತಿಯೊಬ್ಬರು ಇಷ್ಟಪಡೋ ಒಂದು ದೇವರು. ಯಾಕಂದರೆ ಉತ್ತಮರಲ್ಲಿ ಉತ್ತಮ ಪುರುಷೋತ್ತಮ ಶ್ರೀರಾಮ. ಸೊ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಲವ್ ಯು ಆಲ್. ಬಾಯ್ ಬಾಯ್.